ಮೋಸನ ಮಾಡಿದ್ರು ಶೆಟ್ರು ನನಗ. ಏನು ತಿಳಿಲಾರ್ದ ಹಳ್ಳಿ ಹುಡುಗಿ ಅಂತೇಳಿ ಕೆಡವಿದ್ರು. ನಾನು ನೋಡಿದ್ರೆ ಆ ಶೆಟ್ರು ಸಿರಿವಂತಿಕೆ ನೋಡಿ ದೊಡ್ಡ ಕುದಿಸ್ಕೊಂಡಿನು. ನಮ್ಮ ಶೆಟ್ರ ಯಾವ ಮಂಗ್ಯಕಿನ್ನ ಏನು ಕಡಿಮೆ ಇಲ್ರಿ. ಆ ಬಾಲ ಮಂಗೆ ಗಿಡದಿಂದ ಗಿಡಕ್ಕೆ ಹಾರಿದ್ರ ಈ ನಮ್ಮ ಶೆಟ್ರು ಮನೆಯಿಂದ ಮನೆಗೆ ಹಾರ್ತಾರೆ. ಸಂಬಂಧ ನಾ ಬಂದ ಮೇಲೆ ಒಂದರ ಚಟ ಬಿಡಬೇಕು. ಕೇಳಬೇಡಿ ಅವನವನ್ನ ಹೇಸ್ಕಿ ತಿನ್ನು ಹಂದಿಗೆ ಹೋಗೋ ಅನ್ನ ಮಾಡಿಟ್ರ ಬಿಟ್ಟಿತ್ತ ರುಚಿಯಾರ ಹೆಂಗ ಬಂದಿತ್ತು. ಅದಕ್ಕ ಅಂತೀನ್ರಿ ಅಪ್ಪ ಈ ಶೆಟ್ರನ್ನ ಒಳ್ಳೆ ಮಾಡ್ಕೊಂಡೆ. ನನ್ನ ಇವ್ರ ಸಂಬಂಧ ನನಗಂತರ ಸಾಕಾಗೋಗೈತಿ. ಇರ್ಲಿ ಆ ಮಿಟಕ್ಲಾಡಿ ಯಾವಕಿ ಅಲ್ರಿ ನನ್ನ ಹತ್ರ ಇರ್ಲಾರ್ದ ಅಕ್ಕಿನ ಹತ್ರ ಏನೈತಿ. ಬರ್ಲಿ ನಮ್ಮ ಶೆಟ್ರ ಬರ್ಲಿ ಇವತ್ತ ಬಿಟ್ರ ಚಲೋ ಆತ. ಇಲ್ಲಂದ್ರ ನನಗೇನು ಕಡಿಮೆ ಆಗೈತ್ರಿ. ಎಷ್ಟು ಮಂದಿ ಅದರ ಇದ್ರಾಗ ನಾನು ಯಾರನ್ನ ಯಾರನ್ನೇ ಸಂಬಂಧ ಮಾಡ್ಕೊತಾ ಇರ್ತೀನಿ ಇವತ್ತ. ಕನ್ನಗರ ಮಣ್ಣಾಕ್ಲಿ ಇದ್ರ ಬಾಯಗರ ಶಗ್ನಿ ತುಂಬಲಿ ಊಟ ಬರ್ಲಿ ಕುಣ್ಕೊಂಡ ಬರ್ಲಿ ಉಗುರು ಬಂದು ಕೂಡ್ಲಿ ಗೋಡೆ ಕುಂದ್ರಸ್ ಊಟ ಬರ್ಲಿ ಈ ಸ್ಥಿತಿ ಕಡಿಸಿ ಸಿಂಗಾರ ಬಂದಿದ್ರು ಚೋಲಾ ಚೋಳಿ ಬಿಡ್ಲಿ ಹುಡುಗಾರ ಗುಂಪು ತುಂಬಲಿ. ಹಳ್ಳಿ ಬಂದ್ರಿ ಹಳ್ಳಿ ಹುಡುಗಿರ ಮೇಲೆ ಈ ನಮ್ಮನೆ ದಿಕ್ಕಿ ಹಾಯ್ಕೋತಿಯಲ್ಲ ನಿನ್ನ ಕಣ್ಣಿಗೆ ಏನಾರ ಕಾಣ್ತವೇನಿಲ್ಲ. ಹಿಂಗತೆ ಸಿಕ್ಕ ಹೆಣ್ಣು ಮಕ್ಕಳಿಗೆ ಆಯ್ದಾದ ಅವನವನ್ನ ಸಾಲಿ ಕಿಮ್ಮತ್ತ ಕಳೆದಿರ್ಲೇ ನೀವು. ಈ ಹೆಣ್ಣಿನ ನಾಲಿಗೆ ಇರೋ ಶಕ್ತಿ 10 ಆನೆಗೆಲ್ಲ ನೋಡ್ರಿ. ಯೌವನದ ಹೆಣ್ಣಿನ ಮುಂದ ಒಂದು ದೊಡ್ಡ ಹೆಜ್ಜೆ ನಿನ್ನ ಮುಂದ ನಿಂದ್ರದು. ಈ ಎರಡು ಒಂದೇ ನೋಡ್ರಿ. ಇವು ಯಾವ ಟೈಮ್ನಾಗ ಕಸ್ತಾವಂತ ಹೇಳಲ್ಲ ರೀ. ಮುಂಜಾನೆ ಉಪಹಾರ ಕೊಟ್ಟು ಕುಡಿಯಕ ಹಾಲು ಕೊಡ್ತಿದ್ರು. ಇಷ್ಟು ಮತ್ತೆ ಮೇಲೆ ಏನಿಲ್ಲನು ಐತಲ್ಲ ರೀ. ಮಧ್ಯಾಹ್ನದ ಊಟಕ್ಕ ಬಿಸಿ 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 ಚಪಾತಿ, ಅದರಾಗ 4 ನಮೂನಿ ಚಟ್ನಿ, ಉಪ್ಪುದು ಅನ್ನ, ಹಾಲು ನಾವು ವೈಭವನೇ. ಇಷ್ಟರ ಮೇಲೆ ಮತ್ತೆ ರಾತ್ರಿ ಊಟ ಐತಲ್ರಿ ಶೆಟ್ರ ಸೊಗಸಾದ ಸಿಹಿ ಊಟ. ಸಾಯಂಕಾಲ ಖರ್ಚಿಗಂದು 200 ರೂಪಾಯಿ ದಿನ ಬತ್ತ. ಅದು ಹೌದ ನಮ್ಮ ಚಾಕರಿ ಮಾಡಕ 2 ಹಾಳನ್ನು ಕೊಡ್ತಿದ್ರು. ಬಾ ಇಷ್ಟ್ರ ಮೇಲೆ ಮತ್ತೆ ಇನ್ನೇನಾರ ಐತನಪ್ಪ ತಮ್ಮ ಐತಲ್ರಿ ಶೆಟ್ರ. ರಜಾ ಟೈಮ್ನಾಗ ಮಜಾ ಮಾಡಕ ತಮ್ಮ ಕಾರಿಗೆ ಪೆಟ್ರೋಲ್ ಹಾಕ್ಸಿ ನಮ್ಮ ಚಾಕರಿ ಮಾಡಕ 2 ಹಾಳನ್ನು ಕೊಡ್ತಿದ್ರು. ಸ್ವಲ್ಪ ಅವ್ರ ಅಡ್ರೆಸ್ ಹೇಳ್ತೇನೆ ನಮ್ಗ. ಯಾಕ್ರಿ ಶೆಟ್ರ ನಾವು ಅವ್ರ ತಕ್ಕ ಕೆಲ್ಸಕ್ಕೆ ಹೋಗ್ತೀವಿ. ಅಲ್ಲಲೇ ತಮ್ಮ ಇಷ್ಟೆಲ್ಲ ಅನುಕೂಲ ಇದ್ರು ಆ ಕಲ್ಪ ವೃಕ್ಷನ ಬಿಟ್ಟು ಮತ್ತೆ ಯಾಕೆ ಬಂದಿನೇನು? ನಾನ್ ಯಾಕ್ರಿ ಬರ್ಲಿ? ಆ ಕಲ್ಪ ವೃಕ್ಷ ತಾನಾ ಬಾಡಿ ಹೋಯ್ತು. ತಮ್ಮ ಖರ್ಚಿಗೆಂದು ಹೊಲ ಮನಿ ಮೇಲೆ ಬ್ಯಾಂಕಿನಲ್ಲಿ ಸಾಲ ಮಾಡಿದ್ರ ಆ ಬ್ಯಾಂಕಿನ ಪಾಪಾತ್ಮರು ಬಂದು ನಮ್ಮ ಸೌಕರ್ನ ಹೊಲ ಮನಿ ಎಲ್ಲ ಹರೇಜ್ಗಾಕಿ ದಿವಾಳಿ ಎನಿಸಿಬಿಟ್ರು. ಬರ್ಬೇಕಾಯ್ತ್ರಿ ಸೌಕಾರ. ಬ್ಯಾಡಲೇ ತಮ್ಮ ನೀನ್ ನಮ್ಮ ಹತ್ರ ಬರೋದು ಬೇಡ. ಆ ಸೌಕರ್ನ ಸಾಬಾನ್ ಹಚ್ಚಿ ತೊಳೆದಂಗ ನಮ್ಮ ಸಾಬಾನ್ ಇಲ್ದ ತೊಳೆದು ಬೇಡಲೇ ತಮ್ಮ. ಆಮೇಲೆ ಎಲ್ಲೇನು ನಾವು ದಿವಾಳಿ ಎತ್ತ ಕಾಲ ಬಂದಿತ್ತು ಅಂತೀನಿ. ನಮ್ಮ ಹೆಂಗ ನೀವು ಕೆಲ್ಸ ಕೊಡಲ್ಲ. ಕೊಡ್ಬೇಕಂದ್ರೆ ಕೊಡ್ಬೇಕು, ಇಲ್ಲಾಂದ್ರೆ ನಾ ಇವತ್ತು ಇಲ್ಲೇ ಕುಂದಿರ್ತೀನಿ, ಮನೆಗೆ ಬರಂಗಿಲ್ಲ. ಗೃಹ ಸಚಿವರ ಒತ್ತಡ ಅದಂದ ಮೇಲೆ ನಮಗಂತೂ ಇಲ್ಲ ಅನ್ನಕ ಬರೋದಿಲ್ಲ ಬಿಡು. ಆದ್ರ ಅವನಿಗೆ ಆ ಸಂಬಳ, ಆ ಬಟ್ಟೆ, ಆ ಕಾರು, ಆ ಊಟ ಎಲ್ಲಿಂದ ಕೊಡ್ಲಿ? ಅಷ್ಟೇನು ಬೇಡ್ರಿ ಶೆಟ್ರ. ಆದ್ರೆ ತಿಂಗಳಿಗೆ ಒಂದು 15,000 ರೂಪಾಯಿ ಕೊಡ್ರಿ ಸಾಕು. ಅಷ್ಟೇ ಸಾಕ? ಏನ ನೀವು ತಿಳಿದಿಗೆಸಿ ಕೈಯಾಗ ಒಂದು ಆಳು ಕೊಟ್ರೆ ಬೇಸಾಯ್ತು. ಇಷ್ಟೇ ಸಾಕನ? ಮತ್ತೆ ನೀವು ಇಷ್ಟೆಲ್ಲ ಕೇಳು ಅಂತಾರ ಅಂದ ಮೇಲೆ ನಮ್ ರಜಪ್ಪ ಊರಾಗ ಬೈಕ್ ತಗೊಂಡು ಓಡಾಡ್ತಾನ. ಅದೇ ಆಯ್ತು ನಮಗನ ಆಗೈತೆ ಒಂದು ಬೈಕ್ ಕೊಡಿಸಿ ಬಿಡುವ, ನಾವು ತಗೊಂಡು ಓಡಾಡಿ ಬಿಡ್ತೀವಿ. ಬಹಳ ಕಷ್ಟ ಆಯ್ತಪ್ಪ ತಮ್ಮ. ನೀವು ಸ್ವಲ್ಪ ಹೆಂಗಾರ ಮಾಡಿ ಕೇಳು ರಾಜಣ್ಣ.
ಆದ್ರೆ ಒಂದು ಬೈಕ್ ಓಡಿಸ್ಬಿಡು ಮತ್ತೊಂದು ಮತ್ತೆ ಮಾಡ್ತಿದ್ದೆ ಲಾಸ್ಟಿಗೆ ಅದ ಬೈಕ್ ಇದು ಬುಲೆಟ್ ತಗೊಂಡು ಹೊಡೆಯಾಡಿ ಬಿಡ್ತೀನಿ. ಹೌದಲ್ಲ ತಮ್ಮ, ನಿನಗ ಹಾಳು ಕಾರು ಬುಲೆಟು ಬೇಕಾ? ನಿನಗ ಮ್ಯಾಕ ಮೇಲೆ ಹೆಣ್ತಿನ ಬೇಕಾಗಲ್ಲ ನಿನಗ? ಏ ಬ್ಯಾಡ್ರಿ ಸ್ಯಾಡ್ರ ಬ್ಯಾಡ, ನಿಮ್ಮ ಹೆಣ್ತಿನ ತಗೊಂಡು ನಾನು ಏನು ಮಾಡ್ಲಿ? ನೀನು ಏನು ಮಾಡ್ಬೇಡಪ್ಪ ಮಗನ. ಹಾಕಿ ನಿಮ್ ಮಕ್ಕಳನ್ನ ಆಡ್ಸ್ಕೊಂಡು ಕೊಡ್ತಾಳ, ನಾನ್ ನಿಮ್ ಮನೆ ಕಸ ಬಳಿತೀನಿ. ಯಾರ್ದಾರ ಮನೆ ಗೋಧಿ ಸರ್ಕಲ್ ಮುಚ್ಚವಿದಲೆ ತಮ್ಮನಿ. ನೋಡಲೇ ತಮ್ಮ, ನಾ ನಿನಗ ಕೊಡೋದು 2,000 ರೂಪಾಯಿ, ಮ್ಯಾಲೆ ಒಂದಿಟ್ಟು ಊಟ, ಇದ್ರ ಮೇಲೆ ಒಂದು ನಯಾ ಪೈಸಾ ಆಗೋದಿಲ್ಲ. ಎದ್ರ ಹೀರೋ ಇಲ್ಲಾಂದ್ರೆ ಜಗತ್ ಖಾಲಿ ಮಾಡಿಕೊಂಡೇನು. ಆಯ್ತು ಬಿಡ್ರಿ ಶೆಟ್ರೆ, ನೀವಿಷ್ಟು ಕಟುವಾಗಿ ಮಾತಾಡ್ತೀರಿ ಅಂದ್ರೆ ನಮ್ಮ ಸ್ವಸಿ ಮುಖ ನೋಡ್ಕೊಂಡು ಸಂಭಾಳಿಸಿಕೊಂಡು ಹೋಗ್ತೀವಿ. ನೋಡಲೇ ತಮ್ಮ, ವಹಿಸಿದ ಕೆಲಸ ಅಚ್ಚುಕಟ್ಟಾಗಿ ನೀಟಾಗಿ ದನ ದುಡ್ದಂಗ ದುಡ್ಬೇಕು ನೀನು. ಆಯ್ತು ಬಿಡ್ರಿ ಶೆಟ್ರೆ, ಇನ್ನು ಮುಂದೆ ನಾವು ದನಗಳ ಕೂಡ ಇದೀವಿ ಅಂತ ತಿಳ್ಕೊಂಡು ನಿಮ್ಮ ಮುಂದೆ ಕಟ್ಟಿ ದುಡ್ದಂಗ ದುಡ್ತೀವಿ. ನಮಗೂ ಒಂದು ದನದಂತದೇ ಬೇಕಾಗಿತ್ತು. ನಡಿ ಹಂಗಾರ ನಿನಗೊಂದು ದನದ ಪಾಟಿಗೆ ರೆಡಿ ಮಾಡ್ತೀನಿ, ಅಲ್ಲೇ ಉಳ್ಕಂತಿ ಅಂತ. ಆಯ್ತು ನಡಿ, ಇಲ್ಲ ಖುಷಿಯಾಗಿ ಒಂದು ಹಾಡು ಒಂದು ಹೋಗೇ ಬಿಡೋಣ. ರಾಜನ ಮಾಮ, ನಾ ಹೇಳಿದ್ನಿಲ್ಲ ನಮ್ ಶೆಟ್ರ್ ನಿಮ್ಗೊಂದ್ ಕೆಲಸ ಕೊಡ್ತಾನೆ. ಎಲ್ಲ ನಿನ್ನ ಭಾಗ್ಯವ ಯವ್ವ. ನಮ್ ಶೆಟ್ರ್ ಅಂದ್ರೆ ಏನು? ನಮ್ ಶೆಟ್ರ್ ಅಂದ್ರೆ ಏನು? ನಮ್ ಶೆಟ್ರ್ ಅಂದ್ರ ದೇವ್ರ